ನೀವು ಎಷ್ಟು ಥರ ಮಜ್ಜಿಗೆ ಸಾರು ಮಾಡಿರ್ತೀರ, ಬಟ್ ಒಳಕಲ್ಲಿನಲ್ಲಿ ಮಾಡಿದ ಮಜ್ಜಿಗೆ ಸಾರು ಟೇಸ್ಟ್ ಬೇರೆ ಲೆವೆಲ್ ಇರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಮಜ್ಜಿಗೆ ಸಾರಿಗೆ ಮಸಾಲೆ ಮಾಡ್ಕೊಳಕತ್ತೀನಿ. ಇದ್ರೊಳಗೆ ಸ್ವಲ್ಪ ಜೀರಿಗೆ ಹಾಕಿ ಕುಟ್ಟಾತೀನಿ. ಇದು ನಮ್ಮ ಹಳೆ ಟ್ರೆಡಿಷ್ನಲ್. ಅವರು ಎಲ್ಲ ಹಿಂಗೆ ಒಳಕಲ್ಲಿನಲ್ಲಿ ಎಲ್ಲ ಮಸಾಲ ಮಾಡ್ಕೊತಿದ್ರೆ ಅದಕ್ಕೆ ಟೇಸ್ಟ್ ಭಾರಿ ಚಲೋ ಇರ್ತಿತ್ತು. ಇವಾಗ ಒಂದು ಬೆಳ್ಳುಳ್ಳಿನ ಬಿಡಿಸಿ ಇಟ್ಟಿದ್ದೆ, ಅದನ್ನು ಹಾಕ್ಕೊಂಡಿನಿ. ಆಮೇಲೆ 4ರಿಂದ 5 ಒಣಮೆಣ್ಸಿಕಾಯಿ. ಇವು ಒಣಮೆಣ್ಸಿಕಾಯಿ ಖಾರ ಅದಾವ, ನೀವು ನೋಡಿ ಹಾಕೋಬೋದು. ಖಾರ ಬೇಕಂದ್ರೆ ಹಾಕ್ರಿ, ಖಾರ ಸ್ವಲ್ಪ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಮೆಣ್ಸಿಕಾಯಿ ಹಾಕೋರಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ರಿ, ಹಾಕಿ ಅದನ್ನು ಚಲೋ ತಂಗ ಕುಟ್ರಿ. ಒಳಕಲ್ಲಿನಲ್ಲಿ ಕುಟ್ಟಿದ್ರೆ ಇದ್ರೊಳಗೆ ಹೀಟ್ ಜನ್ರೇಟ್ ಆಗೋಲ್ಲ, ಆಮೇಲೆ ಟೇಸ್ಟ್ ಅದೇ ಥರ ಇರುತ್ತೆ, ಟೇಸ್ಟ್ ಚೇಂಜ್ ಆಗೋಲ್ಲ. ಮಿಕ್ಸಿ ಒಳಗಾದ್ರೆ ಫುಲ್ ಬಿಸಿಯಾಗಿ ಟೇಸ್ಟ್ ಹೋಗ್ಬಿಡುತ್ತೆ ಅದರದ್ದು. ಆಮೇಲೆ ನೀವು ಯಾವುದೋ ಮಸಾಲ ಹಾಕಿದ್ರೂ ಅದರದ್ದು ನ್ಯಾಚುರಲ್ ಫ್ಲೇವರ್ ಹಾಗೆ ಇರುತ್ತೆ, ಅದು ಚೇಂಜ್ ಆಗೋಲ್ಲ. ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ. ಬೆಲ್ಲ ನೀವು ನೋಡಿ ಹಾಕೋರಿ. ಇದು ಖಾರ ಜಾಸ್ತಿ ಇತ್ತು, ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿನಿ ನಾನು. ಇದನ್ನ ಚಲೋ ತಂಗೆ ಕುಟ್ಬೇಕು, ಹಂಗಂತ ಫುಲ್ ಫೈನ್ ಪೇಸ್ಟು ಆಗಬಾರ್ದು. ಆಮೇಲೆ ನಾನು ವೀಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನನ್ನ ಚಾನಲ್ ಒಳಗೆ ಬಾಣಂತಿಯರ ರೆಸಿಪಿನೂ ಅದಾವ, ನಾರ್ಮಲ್ ರೆಸಿಪಿನೂ ಅದಾವ, ಹೋಗಿ ಒನ್ ಟೈಮ್ ಚೆಕ್ ಮಾಡಿರಿ. ಆಮೇಲೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟ್ ಹಾಕ್ರಿ, ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ಡಬ್ರಿ ಒಳಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ. ಅದು ಬಿಸಿ ಆದ ತಕ್ಷಣ ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ. ಕಡಲೆಬೇಳೆ ಹೊತ್ತಾವ, ಸ್ವಲ್ಪ ನೋಡಿ ಹಾಕ್ರಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ರಿ. ಹಿಂಗೆ ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಇದನ್ನ ಚಲೋ ತಂಗೆ ಫ್ರೈ ಮಾಡಿರಿ. ಆಮೇಲೆ ಇವಾಗ ಕುಟ್ಟಿಟ್ಟಿದ್ರಲ್ಲ ಅದು ಪೇಸ್ಟ್ನ ತೊಗೊಂಡು ಇದಕ್ಕೆ ಹಾಕ್ರಿ. ನೀವು ಬೇಕಿದ್ರೆ ಮಿಕ್ಸರ್ ಒಳಗೂ ಮಾಡ್ಕೋಬೋದು, ಬಟ್ ಒನ್ ಟೈಮ್ ಒಳಗೆ ಟ್ರೈ ಮಾಡಿರಿ, ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಮಜ್ಜಿಗೆ ಸಾರು ಇಷ್ಟು ಟೇಸ್ಟಿ ಆಗ್ತೈತಿ ಅಂತ ನನಗೆ ಇದು ಮಾಡಿಂದನೇ ಗೊತ್ತಾಯ್ತು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊರಿ. ಆಮೇಲೆ ನಾನು ಮಜ್ಜಿಗೆನ ನಂತರ ಮೊಸರು ಮನ್ಯಾಗ ಮಾಡಿ ಇಟ್ಟಿದ್ದೆ, ಅದನ್ನು ಮಜ್ಜಿಗೆ ಕಡ್ಕೊಂಡಿದ್ದೆ. ನಾನು ಮನ್ಯಾಗ ಮಾಡಿದ ಮೊಸರು ಸ್ವಲ್ಪ ಜಾಸ್ತಿನೇ ಹುಳಿ ಇರ್ತೈತಿ, ಅಂಗಡಿ ಒಳಗಿಂದ ಅಷ್ಟು ಹುಳಿ ಇರಲ್ಲ. ಮಸಾಲ ತಣ್ಣಗಾಗಿಂದ ಮಜ್ಜಿಗೆನ ಅದ್ರ ಜೊತೆ ಮಿಕ್ಸ್ ಮಾಡಿರಿ. ಖಾರ ಖಾರ ಹುಳಿ ಹುಳಿ ಮಸಾಲ ಮಜ್ಜಿಗೆ ಸಾರು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.